ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ರಿಗೂ ಸಹ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ತಾಯಿ ಎಲ್ಲರಿಗೂ ಸಹ ಸುಖ ಶಾಂತಿ ಸಮೃದ್ಧಿನ ಕೊಡಲಿ. ಹಾಗೆ ನಮ್ಮ ಗಣಪ ಯಾವುದೇ ರೀತಿಯಾದಂತಹ ವಿಘ್ನ ಇಲ್ಲದೆ ಎಲ್ಲ ಕೆಲಸನೂ ಸಹ ಸುಸೂತ್ರವಾಗಿ ನಡೀಲಿ ಅಂತ ಆಶೀರ್ವಾದ ಮಾಡಲಿ ಅಂತ ಆಶಿಸ್ತೀನಿ. ಈಗ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ನಿನ್ನೆ ನಮ್ಮ ಆಂಟಿ ಮನೆಯಲ್ಲಿ ಅಂದರೆ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಗೌರಿ ಹಬ್ಬದ ವಿಶೇಷ ಪೂಜೆ. ನಾನು ಲಾಸ್ಟಲ್ಲೇ ಹೇಳಿದ್ದೆ ನನಗೆ ಈ ವರ್ಷ ಹಬ್ಬ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಆಂಟಿನೂ ಕರೆದಿದ್ರು, ಬಾಗಿನ ಕೊಡಬೇಕು ಬಾ ಅಂತ. ಅದಕ್ಕೋಸ್ಕರ ನಾವು ಹೋಗಿದ್ವಿ ಬಾಗಿನ ತೊಗೊಂಡು ಹಾಗೆ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ. ತುಂಬಾ ನ್ಯಾಚುರಲ್ ಆಗಿತ್ತು ಅಂತಲೇ ಅನ್ನಿಸ್ತು ನನಗೆ. ಈ ಒಂದು ಏನಂತಾರೆ ಅಲಂಕಾರ ಆಗಿರ್ಬೋದು. ಹೇಗೆ ಅಂತ ಹೇಳಿದ್ರೆ ಎಲ್ಲನೂ ಸಹ ಹಸಿರು ಅಂದರೆ ಗ್ರೀನಲ್ಲಿ ಮಾಡಿದ್ರಲ್ಲ, ಈಕೋ ಗೌರಿ ಅಂತ ಅನ್ನಿಸ್ತು. ಸೊ ತುಂಬಾ ಖುಷಿಯಾಗಿ ಎಲ್ಲರೂ ಸಹ ಪೂಜೆ ಮಾಡಿದ್ವಿ. ಸೊ ಈ ಒಂದು ಹ್ಯಾಪಿನೆಸ್ನ ಯಾಕೆ ಶೂಟ್ ಮಾಡಬಾರ್ದು ಅಂತ ಸಂಜೆ ಪೂಜೆ ಟೈಮಲ್ಲಿ ನಾವು ಇದನ್ನು ಶೂಟ್ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ಎಲ್ಲನೂ ಸಹ ದೀಪಾರಾಧನೆಗೆ ರೆಡಿ ಮಾಡ್ಕೋತಾ ಇದ್ವಿ. ಒಬ್ಬೊಬ್ಬರು ಒಂದೊಂದೇ ದೀಪನ ಹಚ್ಚಿ ಇಡ್ತಾ ಇದ್ವಿ. ಸೊ ಪ್ರತಿಯೊಬ್ಬರೂ ಸಹ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ರಿಗೂ ಸಹ ಗೌರಿ ಹಾಗೆ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಮತ್ತು ಪ್ರತಿಯೊಬ್ಬರೂ ಸಹ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ಈಗ ಪೂಜೆ ಎಲ್ಲ ಮುಗಿಯುತ್ತಾ ಬರ್ತಾ ಇದೆ. ಸೊ ಪ್ರತಿಯೊಬ್ಬರೂ ಸಹ ದೀಪ ಹಚ್ಚಿ ಇಡ್ತಾ ಇದ್ದೀವಿ. ಸೊ ತುಪ್ಪದ ದೀಪ ಯಾವುದೇ ದೇವರಿಗೆ ನಾವು ತುಪ್ಪದ ದೀಪದಲ್ಲಿ ಹಚ್ಚಿದರೆ ಅದು ನಮಗೆ ಒಂದು ಶ್ರೇಷ್ಠತೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ದರೆ ಇಲ್ಲಿ ದೇವ್ರ ಮನೆ ಹಾಗೆ ಎಲ್ಲನೂ ಸಹ ದೀಪಗಳನ್ನ ಹಚ್ಚಿ ಸಂಜೆ ಪೂಜೆನ ಆರಂಭಿಸಿದ್ವಿ ಅಂತಲೇ ಹೇಳ್ಬೋದು. ಸೊ ಆದಷ್ಟು ವಿಡಿಯೋನ ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಹಬ್ಬ ಅಂದ್ರೇ ಹೀಗೆ ಅಲ್ವಾ, ಎಲ್ಲರೂ ಸಹ ಫ್ಯಾಮಿಲಿ ಜೊತೆ ಸೇರಿ ಸಂಭ್ರಮದಿಂದ ಆಚರಿಸೋದೇ ಹಬ್ಬ. ಈಗೆಲ್ಲ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅವ್ರವ್ರ ಮನೇಲಿ ಅವರವರೇ ಮಾಡ್ಕೊಳ್ಳೋ ರೀತಿ ಹಬ್ಬ ಆಗೋಗಿದೆ. ಸೊ ಫಸ್ಟೆಲ್ಲ ನಾವು ಚಿಕ್ಕವರೆಲ್ಲ ಇದ್ದಾಗ ಈ ಗೌರಿ ಮತ್ತು ಗಣೇಶ ವರಮಹಾಲಕ್ಷ್ಮಿ ಅಂತ ಬಂದರೆ ನಾವು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದಿದ್ದು. ಈಗ ಏನಪ್ಪ ಅಂತ ಹೇಳಿದ್ರೆ ಅವ್ರ ಮನೆಯದು ಅವರಾಗಲಿ ನಮ್ಮ ಮನೆಯದು ನಾವಾಗಲಿ ಅನ್ನೋ ಮಾಡೋ ರೀತಿ ವಾಡಿಕೆ ಬಂದ್ಬಿಟ್ಟಿದೆ. ಸೊ ಎಲ್ಲರೂ ಸಹ ಅವ್ರವ್ರ ಮನೇಲಿ ಹಬ್ಬ ಆಚರಿಸ್ಬೇಕಲ್ಲ. ಹೀಗೆ ನೋಡಿ ನಮ್ಮ ಮನೇಲಿ ನಾವು ಹಬ್ಬ ಮಾಡಿದಾಗ್ಲೂ ಸಹ ನಾನು ನಮ್ಮ ಮಕ್ಕಳು ಇಷ್ಟೇ ಜನ, ಕುಂಕುಮಕ್ಕೆ ಒಂದು ಸ್ವಲ್ಪ ಅಕ್ಕಪಕ್ಕ ಜನ ಬರ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ಮನೇಲಿ ಹಬ್ಬ ಮಾಡಬೇಕಾಗಿರುತ್ತೆ, ಗಣೇಶ ಕೂರಿಸ್ಬೇಕಾಗಿರುತ್ತೆ, ಹೀಗೆ ನಾನಾ ರೀತಿಯಾದಂತಹ ಕಾರಣಗಳಿರುತ್ತೆ. ಆದರೆ ಫಸ್ಟ್ ಹಾಗಲ್ಲ. ಒಬ್ಬರು ಯಾರಾದರೂ ಹಬ್ಬಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ ಎಷ್ಟೇ ದೂರ ಇದ್ದರೂ ಹೋಗ್ತಾರೆ. ಈಗ ನನಗೂ ಹಾಗೆ ಆಗಿದ್ದು. ನಮ್ಮ ಚಿಕ್ಕಮ್ಮನ ಮನೆಗೆ ನನಗೆ ತುಂಬಾ ಒಂದು 25 ಕಿಲೋಮೀಟರ್ ದೂರ ಇದೆ. ಬಟ್ ಅವ್ರು ಅಷ್ಟು ಪ್ರೀತಿಯಿಂದ ಕರೆದ್ರಲ್ಲ, ಅದಕ್ಕೋಸ್ಕರ ಹೋಗಲೇಬೇಕಾಗಿತ್ತು. ಹೋಗಬೇಕು ಅನ್ನೋ ಮನಸ್ಸು ಮಾಡೇ ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಹಬ್ಬ ಅಂದಮೇಲೆ ಹಬ್ಬದೂಟ ಅಂತೂ ಮಿಸ್ ಆಗದೇ ಇರಲ್ಲ. ಸೊ ಹಬ್ಬದೂಟನೂ ಸಹ ನಮ್ಮ ಆಂಟಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಎಲ್ಲ, ಅದ್ರ ಜೊತೆಗೆ ಚಿತ್ರಾನ್ನ, ಕಡುಬು ಪ್ರತಿಯೊಂದೂ ಸಹ ಕಡುಬು ಇವತ್ತು ಮಾಡ್ತಾರೆ. ಸೊ ನೆನ್ನೆ ಒಬ್ಬಟ್ಟು ಮತ್ತು ಚಿತ್ರಾನ್ನ, ಗೊಜ್ಜು, ಕಾಳುಗೊಜ್ಜು ಅಂತಾರಲ್ಲ, ಆ ಕಾಳುಗೊಜ್ಜು, ಒಬ್ಬಟ್ಟು ಸಾರು, ಸೊ ಹೀಗೆ ಎಲ್ಲನೂ ಸಹ ಕೋಸಂಬರಿ, ಬೀನ್ಸ್ ಪಲ್ಯ ಎಲ್ಲನೂ ಸಹ ರೆಡಿ ಮಾಡಿದರು. ನಮ್ಮ ಚೀಕು ಅಂತೂ ಅದು ಏನು ಪೂಜೆ ಮಾಡ್ತಾರೆ, ಇಷ್ಟೊಂದು ದೀಪ ಹಚ್ಚಿದಾರಲ್ಲ, ನೋಡೋಣ ಅಂತೇಳಿ ಬಗ್ಗಿ ನೋಡ್ತಾ ಇದ್ದೆ, ಏನು ಮಾಡ್ತಿದ್ದಾರೆ ಇವರು ಅಂತ. ಸೊ ನೀವು ಹೇಳಿ ಹೇಗಿದೆ ನಮ್ಮ ಮುದ್ದು ಗೌರಿ, ಹೇಗೆ ಕಾಣ್ತಿದ್ದಾಳೆ ಅಂತ. ಸೊ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಅದಕ್ಕೆ ಚೀಕು ಇಟ್ಕೋಣ ಅಂತ ಹೇಳ್ಬಿಟ್ಟು ನನ್ನ ಕಸಿನ್ ಬಿಟ್ಟೇ ಇಲ್ಲ, ಜೊತೇಲಿ ಪೂಜೆ ಮಾಡಿಸ್ತಿದ್ದಾರೆ. ಸೊ ಏನಪ್ಪ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಬ್ಬರೂ ಸಹ ಹಬ್ಬನ ಈ ರೀತಿ ಎಲ್ಲರೂ ಸೇರಿ ಮಾಡೋದ್ರಿಂದ ಎಷ್ಟೇ ಏನೇ ಮನಸ್ತಾಪ ಇದ್ರೂ ಒಂದು ಕಡೆ ಹೊರಟೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಹಬ್ಬಕ್ಕೆ ಅವ್ರು ಕರೆದಿದ್ದಾರೆ, ಇವ್ರು ಕರೆದಿದ್ದಾರೆ, ಅವ್ರ ಮನೆಗೆ ಹೋಗ್ಬೇಕು, ಇವ್ರ ಮನೆಗೆ ಹೋಗಬೇಕು ಅಂತ. ಸೊ ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಫ್ರೆಂಡ್ಸು ಫ್ಯಾಮಿಲಿ ಇರಲೇಬೇಕು ಲೈಫಲ್ಲಿ. ಫ್ರೆಂಡ್ಸ್ ಒಂದು ಪಾರ್ಟ್ ಆದರೆ ಫ್ಯಾಮಿಲಿನೂ ಸಹ ಒಂದು ಪಾರ್ಟ್ ಆಗಿರುತ್ತೆ. ಸೊ ಕೊನೆಗೆ ಎಲ್ಲ ಕಡೆ ಪಂಚಾರತಿ, ಏಕಾರತಿ ಪ್ರತಿಯೊಂದನ್ನು ಸಹ ನಾವು ಮಾಡ್ತಾಯಿದ್ವಿ. ಇದು ಚಿಕ್ಕಮ್ಮನ ಮನೆ ಆಗಿರೋದ್ರಿಂದ ಸೊ ಪ್ರತಿಯೊಂದನ್ನು ಸಹ ಮಾಡಿದ್ವಿ. ಅಕ್ಕ ಎಲ್ಲ ಬೆಳಗ್ಗೆನೇ ಬಂದು ಅವರು ಕುಂಕುಮ ತೊಗೊಂಡು ಆಫೀಸ್ಗೆ ಹೋಗಿದ್ರು. ಈಗ ನಮ್ಮ ಸರದಿ ಅಷ್ಟೇ ಸಂಜೆ ಪೂಜೆ, ಇದು ಸಂಜೆ ರೀತಿ ಮಹಾಮಂಗಳಾರತಿ ಹಾಕಿರುವಂತಹ ಸಮಯ ಅಂತಲೇ ಹೇಳ್ಬೋದು. ಸೊ ನೋಡಿ ಪ್ರತಿಯೊಂದನ್ನು ಸಹ ನಾವು ಕ್ಯಾಪ್ಚರ್ನ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹಾಗೆ ಇದಾದಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮಂಗಳಾರತಿ ಮುಗಿಸ್ಕೊಂಡು ನಾನು ಮನೆಗೆ ಬರೋ ಅಷ್ಟರಲ್ಲಿ ಬರೋಕ್ಕೆ ಮನಸ್ಸಿಲ್ಲ, ಆದರೂ ಬರಬೇಕಾಗಿತ್ತು. ಯಾಕಂದರೆ ಇವತ್ತು ಹಬ್ಬ ಆಗಿರೋದ್ರಿಂದ ಗಣೇಶ ಹಬ್ಬ ಮನೇಲಿ ಪೂಜೆ ಮಾಡಬೇಕಾಗಿತ್ತು.
ಅದಕ್ಕೋಸ್ಕರ ಬಂದಿದ್ದು. ಅಲ್ಲೆಲ್ಲರೂ ಇರು ಅಂತ ಅಂದರು. ಆದಷ್ಟು ಇರೋಕ್ಕೆ ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲೂ ಸಹ ಹಬ್ಬ ಮಾಡಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ ಹಬ್ಬ ಮಾಡಿಲ್ಲ ಅಂದರೂ ಮನೇಲಿ ದೀಪ ಹಚ್ಚಲೇಬೇಕು. ಆ ಒಂದು ಕಾರಣಕ್ಕೆ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ಹಾಗೆ ಚೀಕು ಪ್ರತಿಯೊಬ್ಬರೂ ಸಹ ಆಯಿತು. ಪೂಜೆ ಎಲ್ಲ ಆದಮೇಲೆ ಈಗ ದೇವರಿಗೆ ಆರತಿನ ಮಾಡಬೇಕು. ಸೊ ಆರತಿ ಎಲ್ಲ ಆದಮೇಲೆ ಇದು ಪಂಚಾರತಿ. ಸೊ ದೇವರಿಗೆ ಪಂಚಾರತಿ ಮಾಡೋದ್ರಿಂದ ತುಂಬಾ ವಿಶೇಷತೆ ಇರುತ್ತೆ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಗಳಲ್ಲಿ ಯಾವತ್ತಾದರೂ ಆ ಒಂದು ಕಂಟೆಂಟ್ ಸಿಕ್ಕಿದ್ರೆ ನಾನು ಆರತಿಗಳ ವಿಶೇಷತೆಯೂ ಸಹ ನಾನು ನಿಮಗೆ ತಿಳಿಸ್ತೀನಿ. ಸೊ ನಮ್ಮ ಆಂಟಿ ಹಾಡು ಹೇಳ್ಕೊಂಡು ಆಡ್ತಾಯಿದ್ರು. ನಾನು ಆ್ಯಕ್ಚುಲಿ ಕ್ಲಿಪ್ಪೇ ಹಾಕೋಣ ಅಂದ್ಕೊಂಡೆ. ಅಲ್ಲಿ ಹಿಂದ್ಗಡೆ ಟಿ ವಿಲಿ ಬೇರೆ ಹಾಡು ಹಾಕ್ಬಿಟ್ಟಿದ್ವಿ. ಅದು ನನಗೆ ಫ್ಲ್ಯಾಶೇ ಆಗಿಲ್ಲ, ಇಲ್ಲಾಂದರೆ ನಮ್ಮ ಆಂಟಿ ವಾಯ್ಸಲ್ಲಿ ನೀವು ಹಾಡನ್ನ ಕೇಳ್ಬೋದಿತ್ತು. ಸೊ ತುಂಬ ಚೆನ್ನಾಗಿ ಹಾಡ್ತಾರೆ. ಅವರಿಬ್ರು ಸಹ ಹಾಡ್ತಾಯಿದ್ರು ಗೌರಿ ಹಬ್ಬ. ಸೊ ನೋಡಿ, ಚೀಕು ಸಹ ಇದ್ದಾನೆ, ಅವನೂ ಸಹ ಏನೋ ವಿಶೇಷತೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಿದ್ದಾನೆ. ಸೊ ಹೇಗಿದ್ದಾರೆ ನಮ್ಮ ಮುದ್ದು ಗೌರಿ? ಎಲ್ಲರೂ ಕಮೆಂಟ್ ಮಾಡಿ. ಇದೆಲ್ಲ ಬಾಗ್ನ ಕೊಡೋಕ್ಕೆ ರೆಡಿ ಆಗಿರೋದು ನೋಡಿ, ಕೆಳಗಡೆ ಎಲ್ಲ ಇದೆಯಲ್ಲ ಅದೆಲ್ಲ ಬಾಗ್ನ ಕೊಡೋಕ್ಕೆ. ಸೊ ಈಗ ನನಗೆ ಬಾಗ್ನ ಕೊಡ್ತಾ ಇದ್ದಾರೆ. ಏನೋ ಒಂದು ಬಾಗ್ನ ಕೊಟ್ಟಾಗ ಒಂದು ಖುಷಿ. ಈ ಗೌರಿ ಹಬ್ಬದಲ್ಲಿ ಬಾಗ್ನ ಅನ್ನೋದ್ರ ಶ್ರೇಷ್ಠತೆ ಅಂತೆ. ಸೊ ಕೆಲವರಲ್ಲಿ ಬಾಗ್ನ ಕೊಡುವಂತಹ ಸಂಪ್ರದಾಯ ಇರುತ್ತೆ, ಕೆಲವರಲ್ಲಿ ಹಾಗೆ ಕುಂಕುಮ ಕೊಡುವಂಥ ಸಂಪ್ರದಾಯ ಇರುತ್ತೆ. ಹೇಗೆ ಕೊಟ್ಟರು ಅದು ಒಂಥರ ಏನಂದರೆ ಒಳ್ಳೆಯದೇ ಅಂತಲೇ ಹೇಳ್ಬೋದು. ಅದೆರಡೂ ಸಹ ಅರಿಶಿನ ಕುಂಕುಮಕ್ಕೆ ಸೇರಿರೋದು. ಸೊ ಅದೇ ಕೆಲವ್ರಿಗೆ ಬಾಗ್ನ ಇರುತ್ತೆ, ಕೆಲವ್ರು ಹಾಗೆ ಅರಿಶಿನ ಕುಂಕುಮ ಕೊಟ್ಟು ಏನು ಕೊಡಬೇಕು ಹೆಣ್ಮಕ್ಳಿಗೆ ಅದನ್ನು ಕೊಡ್ತಾರೆ. ಸೊ ಇದೆಲ್ಲ ಆದಮೇಲೆ ನೋಡಿ, ಈ ರೀತಿ ಅವ್ರ ಕಡೆ ಈ ರೀತಿ ಕೈಗೆ ಕಾಲಿಗೆ ಎಲ್ಲ ಅರಿಶಿನ ಹಚ್ಚಿ, ಕೆನ್ನೆಗೆ ಅರಿಶಿನ ಹಚ್ಚಿ, ಜೊತೆಗೆ ಹೂವು ಮೂಡಿಸಿ ಬಾಗ್ನನ ಕೊಡ್ತಾರೆ. ಸೊ ನೋಡಿ, ತುಂಬಾ ಚೆನ್ನಾಗಿದೆ. ಈ ಕ್ಲಿಪ್ಪಿಂಗ್ ನಂಗೆ ತುಂಬಾ ಇಷ್ಟ ಆಯಿತು. ಉಲ್ಲಾಸ ಹಿಡಿದಿರೋದು ಇದು, ಅದೇನೋ ಗೊತ್ತಿಲ್ಲ, ತುಂಬಾ ಇಷ್ಟಪಟ್ಟೆ ಈ ಕ್ಲಿಪ್ಪಿಂಗ್ ಅಂತಲೇ ಹೇಳ್ಬೋದು. ನ್ಯಾಚುರಲ್ ಆಗಿತ್ತು. ಮೇನ್ ಪ್ರಾಬ್ಲಮ್ ಏನಂದರೆ ರಾಕ್ ವೀಡಿಯೋಗಳು ಹಾಕೋಕ್ಕೆ ಹಿಂದೆ ಬ್ಯಾಕ್ಗ್ರೌಂಡ್ಗಳಲ್ಲಿ ಮ್ಯೂಸಿಕ್ಗಳು ಬರ್ತಾ ಇರುತ್ತಲ್ಲ, ಅದೇ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೊ ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಈ ರೀತಿ ವಾಯ್ಸ್ ಓವರ್ ಕೊಡ್ಬೋದು. ಸೊ ಪ್ರತಿಯೊಬ್ಬರೂ ಸಹ ಈ ರೀತಿ ಬಾಗ್ನ ತಗೊಳ್ಳಿ. ಯಾರೆಲ್ಲ ಬಾಗ್ನ ಸಿಕ್ಕಿಲ್ಲ ಯಾರೂ ಬೇಜಾರು ಆಗಬೇಡಿ. ಯಾರೆಲ್ರಿಗೂ ಬಾಗ್ನ ಸಿಕ್ಕಿದ್ರೆ ತುಂಬ ಖುಷಿಯಾಗಿರಿ. ಯಾರಿಗೆಲ್ಲರಿಗೂ ಬಾಗ್ನ ಸಿಕ್ಕಿಲ್ಲ ಅವರು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಕೇಳಿಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಸೊ ಇದೇ ರೀತಿ ನನ್ನ ಚಾನಲ್ನೂ ಸಹ ನೋಡಿ, ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಗೌರಿ ಹಬ್ಬದ ವಿಶೇಷ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ನಿಮ್ಮೆಲ್ರಿಗೂ ಸಹ ಗಣೇಶ ಹಬ್ಬದ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.